Welcome to Paatashala. Today we'll be discussing Malerayana Huttu, Class 6 Tili, Kannada. Malerayana Huttu means how the rain was born. So the story is about how the rain was born. This is written by B.S. Danduranga Rao. Pata Pravesha, that is introduction to this lesson. Makkala Balya, that is childhood. ಅದು ಕಲ್ಪನೆಗಳ ಜಗತ್ತು, ದಟ್ ಈಸ್ ಚೈಲ್ಡ್ಹುಡ್ ಈಸ್ ಅ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್ ಫಾರ್ ಚಿಲ್ಡ್ರನ್. ಮಕ್ಕಳಿಗೆ ಪ್ರತಿಯೊಂದರಲ್ಲಿ ಕುತೂಹಲ. ದ ಚಿಲ್ಡ್ರನ್ ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ದೇ ಸಿ. ಕುತೂಹಲ ಮೀನ್ಸ್ ಕ್ಯೂರಿಯಾಸಿಟಿ ಈಸ್ ಮೋರ್ ಇನ್ ದೆಮ್. ದೇ ಆಸ್ಕ್ ಅ ಲಾಟ್ ಆಫ್ ಕ್ವೆಶನ್ಸ್ ಲೈಕ್ ಸೂರ್ಯ ಹೇಗೆ ಹುಟ್ಟಿದ, ಹೌ ವಾಸ್ ದ ಸನ್ ಬಾರ್ನ್? ಭೂಮಿ ಹೇಗೆ ಹುಟ್ಟಿತು, ಹೌ ವಾಸ್ ದಿ ಅರ್ತ್ ಬಾರ್ನ್? ಆಕಾಶದಲ್ಲಿ ಮೋಡಗಳು ಯಾವಾಗನಿಂದ ಇವೆ, ಫ್ರಮ್ ಹೌ ಲಾಂಗ್ ಆರ್ ದ ಕ್ಲೌಡ್ಸ್ ಆನ್ ದ ಸ್ಕೈ? ಹಗಲು ರಾತ್ರಿಗಳು ಯಾಕಾಗುತ್ತವೆ, ದಟ್ ಈಸ್ ವೈ ಡು ವಿ ಹ್ಯಾವ್ ಡೇ ಆ್ಯಂಡ್ ನೈಟ್? ಸಮುದ್ರದಲ್ಲಿ ಅಷ್ಟೊಂದು ನೀರನ್ನು ತುಂಬಿಟ್ಟವರಾರು? ಸೊ ಹೂ ಫಿಲ್ಡ್ ಸೋ ಮಚ್ ವಾಟರ್ ಇನ್ ದ ಓಷನ್? ಹೀಗೆ ಅವರ ಪ್ರಶ್ನೆಗಳಿಗೆ ಕೊನೆ ಎಂಬುದೇ ಇರಲಾರದು. ಸೊ ದೆರ್ ಇಸ್ ನೋ ಎಂಡ್ ಟು ದಿಸ್ ಕ್ವೆಶನ್ಸ್. ದ ಚಿಲ್ಡ್ರನ್ ಆಸ್ಕ್ ಅ ಲಾಟ್ ಆಫ್ ಕ್ವೆಶನ್. ನಾವು ಜನಪದವು ಇಸ್ ದ ಫೋಕ್. ಇಂಥ ಪ್ರಶ್ನೆಗಳಿಗೆ ಸ್ವಾರಸ್ಯಕರವಾದ ಉತ್ತರಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದೆ. ಸೊ ಜನಪದವು, ದಟ್ ಇಸ್ ಅ ಫೋಕ್. ಫಾರ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್ ದ ಚಿಲ್ಡ್ರನ್ ಆರ್ ಆಸ್ಕಿಂಗ್. ಫಾರ್ ದ್ಯಾಟ್ ದೇ ಹ್ಯಾವ್ ಡೆವಲಪ್ಡ್ ಎನ್ ಇಂಟ್ರೆಸ್ಟಿಂಗ್ ವೇ ಟು ಆನ್ಸರ್ ದ ಚಿಲ್ಡ್ರನ್. ಸ್ವಾರಸ್ಯಕರವಾದ ಮೀನ್ಸ್ ಇಂಟ್ರೆಸ್ಟಿಂಗ್ ಉತ್ತರಗಳನ್ನು ಆನ್ಸರ್ಸ್ ಕೊಡುವ ಪ್ರಯತ್ನ ಮಾಡಿತ್ತು. ಸೊ ದೇ ಟ್ರೈಡ್ ಟು ಆನ್ಸರ್ ದೀಸ್ ಕ್ವೆಶನ್ಸ್ ಆಫ್ ದಿಸ್ ಚಿಲ್ಡ್ರನ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ಮ್ಯಾನರ್. ಆ ಉತ್ತರಗಳಲ್ಲೂ ಬಹಳಷ್ಟು ಕಲ್ಪನೆಯನ್ನು ತುಂಬಿಸಿಟ್ಟಿತ್ತು. ಸೊ ದ ಫೋಕ್ ಸ್ಟೋರೀಸ್, ವೆನ್ ದೇ ಟ್ರೈ ಟು ಆನ್ಸರ್ ಆ್ಯಂಡ್ ಗಿವ್ ಅ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಟು ದ ಚಿಲ್ಡ್ರನ್, ದೇ ಆಲ್ಸೋ ಫಿಲ್ ದೇರ್ ಸ್ಟೋರೀಸ್ ವಿತ್ ಇಮ್ಯಾಜಿನೇಷನ್, a lot of imagination. So by this they also try to develop the power of imagination in the children. ಜನಪದದಲ್ಲಿ ಮೂಡಿಬಂದ ಕಲ್ಪನೆಗಳನ್ನು ಮುಂದೆ ಸಾಹಿತಿಗಳು ಕತೆಗಳಾಗಿ ಬರೆದವು. ಲೇಟರ್ ಆನ್ ದ ಸಾಹಿತಿಗಳು, ದ ರೈಟರ್ಸ್, ವಾಟ್ ದೇ ಡಿಡ್ ಇಸ್ ಆಲ್ ದಿಸ್ ಇಮ್ಯಾಜಿನೇಷನ್ ದೇ ಫೌಂಡ್ ಇನ್ ದಿ ಫೋಕ್ ಸ್ಟೋರೀಸ್, ದೇ ಯೂಸ್ಡ್ ಇಟ್ ಟು ರೈಟ್ ದ ಸ್ಟೋರೀಸ್. ಅಂತಹದೊಂದು ಕತೆ ಇಲ್ಲಿದೆ. ಸೊ ಲೈಕ್ ದ್ಯಾಟ್ ಒನ್ ಸ್ಟೋರಿ ಈಸ್ ಗಿವನ್ ಇನ್ ದಿಸ್ ಲೆಸನ್. ಸೊ ಇನ್ ದಿಸ್ ಲೆಸನ್ ಭಾಷೆಯ ಸಶಕ್ತ ಬಳಕೆ, ದಟ್ ಈಸ್ ಯೂಸ್ ಆಫ್ ಗುಡ್ ಲ್ಯಾಂಗ್ವೇಜ್, ಅಭಿನಯ ಆ್ಯಕ್ಟಿಂಗ್, ನಾಟಕೀಯ ಬೆಳವಣಿಗೆಗಳು, ದಟ್ ಈಸ್ ಡ್ರಮ್ಯಾಟಿಕ್ ಡೆವಲಪ್ಮೆಂಟ್, ಇವೆಲ್ಲವನ್ನು ಈ ಕಥೆಯಲ್ಲಿ ನಾವು ನೋಡಬಹುದು. ಸೊ ಆಲ್ ದಿಸ್ ವಿ ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ. ಸೊ ದಿಸ್ ಸ್ಟೋರಿ ಈಸ್ ಮೇನ್ಲಿ to answer the curious questions asked by the children in a very interesting manner. If we give direct answer to them, they may not understand, nor they develop curiosity. Trying to answer the children in the form of stories. In this story, it is all about how the rain is formed. How do we get rain? How clouds are formed and how rain is formed. ಸಮುದ್ರ ರಾಜ ತುಂಟನೆಂದರೆ ತುಂಟ. ತುಂಟ ಮೀನ್ಸ್ ವೆರಿ ನಾಟಿ. ಹೂ ವಾಸ್ ವೆರಿ ನಾಟಿ? ಸಮುದ್ರ ರಾಜ. ಸಮುದ್ರ ಮೀನ್ಸ್ ಓಷನ್ ಆ್ಯಂಡ್ ರಾಜ ಮೀನ್ಸ್ ದ ಕಿಂಗ್ ಆಫ್ ದಿ ಓಷನ್. ಹಿ ವಾಸ್ ವೆರಿ ನಾಟಿ. ಒಂದು ದಿವಸ, ಒನ್ ಡೇ, ಅವನು ಹುಚ್ಚೆದ್ದು ಕುಣಿದ. ಸೊ ಒನ್ ಡೇ ಹಿ ಸ್ಟಾರ್ಟೆಡ್ ಜಂಪಿಂಗ್ ಲೈಕ್ ಕ್ರೇಜಿ. ರೇಗಿ ಭೂಮಿಯ ಮೇಲೆ ನುಗ್ಗಿದ. ಸೊ ರೇಗಿ ಮೀನ್ಸ್ he was in a rage and he jumped over the earth. ಭೂಮಿಯ ಮೇಲೆ ನುಗ್ಗಿದ. ಅವಳ ಮನೆ ಮಠಗಳನ್ನು ನೀರಿನಲ್ಲಿ ಮುಳುಗಿಸಿದ. ಸೊ ವೆನ್ ದ ಓಷನ್ ಕೇಮ್ ಓವರ್ ದಿ ಅರ್ತ್, ವಾಟ್ ಹ್ಯಾಪೆಂಡ್? ಅವಳ ಮನೆ ಮಠಗಳನ್ನು, ಆಲ್ ದ ಬಿಲ್ಡಿಂಗ್ಸ್, ಹೌಸಸ್ ಆ್ಯಂಡ್ ಬಿಲ್ಡಿಂಗ್ಸ್, ನೀರಿನಲ್ಲಿ ಮುಳುಗಿಸಿದ. ಹಿ ಡ್ರೌಂಡ್ ಆಲ್ ದ ಹೌಸಸ್ ಇನ್ ದ ವಾಟರ್. ದನ ಕರುಗಳೆಲ್ಲ ನೀರಿನ ಪಾಲಾದವು. So because of this flood, what happened? All the dana karugalu, the cows and the calves, were all washed out in the water. ಮನುಷ್ಯರೆಲ್ಲ ಅವನ ಪ್ರವಾಹದಲ್ಲಿ ತೇಲಿ ಹೋದರು. ಸೊ ಆಲ್ ಮನುಷ್ಯರೆಲ್ಲ, ಆಲ್ ದ ಹ್ಯೂಮನ್ಸ್, ಅವನ ಪ್ರವಾಹದಲ್ಲಿ, the flood, for the force of the flood, that is the water, ocean water came over the land, no? All the humans started floating in that. ಭೂದೇವಿಯು ಗೊಳೋ ಎಂದು ಅತ್ತಳು. ನಾವು ದ ಭೂದೇವಿ, ಭೂ ಮೀನ್ಸ್ ಅರ್ತ್,
Devi means goddess. So the earth goddess, Bhudevi. Golo means she started crying, it seems. Now, Golo is a word for an expression to make it more interesting. And Attalu means she cried. ಅವಳ ಗೋಳು ಆಕಾಶವನ್ನು ಮುಟ್ಟಿತು. Her cry reached the sky. So here in the first paragraph, the Samudra Raja was very naughty. One day what he did, he flooded over the earth. Means all the water came on the earth. So when the water came on the earth, all the houses, buildings drowned. Cows, they all got washed away in the water. And humans and all started getting washed away in that water. Now Bhudevi was very sad. So she started crying and her cry reached the sky. ಆಕಾಶದಲ್ಲಿ ಸೂರ್ಯ ಸಂಚಾರ ಹೊರಟಿದ. So in the sky, Akasha is sky. Now in the sky you have the sun. So the sun was traveling in the sky. ಸಂಚಾರ ಹೊರಟಿದ. ಭೂದೇವಿಯ ಅಳುವನ್ನು ಅವನು ಕೇಳಿ ಏನೆಂದು ಕೆಳಗೆ ನೋಡಿದ. So when he was walking in the sky, when he was traveling in the sky, that is the sun, he heard the sound of the earth crying. So what is the sound, crying sound? Means he saw down. ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು. So when he saw down, he understood the problem that is created by the ಸಮುದ್ರ ರಾಜ. ಸೂರ್ಯ ಅವನ ಮೇಲೆ ಕಿಡಿಕಿಡಿಯಾದ. Now the sun was very angry. He got very angry. So one more expression for angry is he became kidikidi. He became very angry with the ಸಮುದ್ರ ರಾಜ. ಸೂರ್ಯ ಬೆಂಕಿಯ ಮುದ್ದೆ. Now what is the sun? Sun is a ball of fire. So ಮುದ್ದೆ means ball. Fire. ಬೆಂಕಿ means fire. The sun is a ball of fire. ಯಾವಾಗಲೂ ಧಗಧಗ ಉರಿಯುತ್ತಿರುತ್ತಾನೆ. So every time he is on fire. And how does the fire glow on him? It is dhagadaga means it will be glowing. So ಉರಿಯುತ್ತಿರುತ್ತಾನೆ, he will be burning. Like dhagadaga means he will be burning. ಅವನ ಹತ್ತಿರ ಯಾರಾದರೂ ಹೋದರೆ ಸಾಕು. If anybody goes near him, that's all it is. ಅವರು ಸುಟ್ಟು ಬೂದಿಯಾಗುತ್ತಾರೆ. They will get burnt. ಸುಟ್ಟು. ಬೂದಿ means ash. So if anybody goes near the sun, they will be burnt and they will become ash. They'll turn into an ash. ಅವನು ಮೈಯಿಂದ ಕಿರಣಗಳನ್ನು ಬಿಟ್ಟರೆ ಸಾಕು. ಸೊ ಫ್ರಾಮ್ ಹಿಸ್ ಬಾಡಿ, ಮೈ ಮೀನ್ಸ್ ಬಾಡಿ, ಕಿರಣಗಳು ಮೀನ್ಸ್ ರೇಸ್. ಇಫ್ ಈ ಬಿಟ್ಟರೆ ಸಾಕು, ಇಫ್ ಈ ಲೀವ್ಸ್ ದ ರೇಸ್ ಫ್ರಾಮ್ ಹಿಸ್ ಬಾಡಿ, ಇಟ್ ಈಸ್ ಇನಫ್. ದೂರವಿರುವವರು ಕೂಡ ಆಹಾ ಎನ್ನುತ್ತಾರೆ. ಈವನ್ ದೋಸ್ ಪೀಪಲ್ ಹೂ ಆರ್ ಫಾರ್ ಅವೇ, ದೇ ವಿಲ್ ಆಲ್ಸೋ ಸೇ ಆಹಾ ವಾಟ್ ಹಾಟ್ ಇಟ್ ಇಸ್. ಹೀಗಿರುವಾಗ ಅವನು ರೇಗಿದರೆ ದೇವರೇ ಗತಿ. Now when it is like this, when the sun is so powerful, and now if he gets angry, ದೇವರೇ ಗತಿ, God only should save them. So ದೇವರೇ ಗತಿ. ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ. Now Surya was very angry with the ಸಮುದ್ರ ರಾಜ. So what did he do? ಒಂದು ಸಲ, that is ಒಂದು ಸಲ means one time. ತಿರ್ರನೆ ತಿರುಗಿದ means he took one rapid round. ತಿರ್ರನೆ is a sound for expression how it turned rapidly. So ತಿರ್ರನೆ ತಿರುಗಿದ. ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು. For the when that sun turned that one fast rapid round, what happened? ಲೋಕಗಳೆಲ್ಲ, all the world ನಡುಗಿದವು. They started shivering. ಸೂರ್ಯನ ಕಿರಣಗಳೇ ಬಿಸಿಲು. The sun's rays only are hot. ಬಿಸಿಲು means hot. ಕಿರಣಗಳ ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ. Now the sun was shining harder. So what happened? So ಕಿರಣಗಳ ಕಾವಿನಿಂದ, ಕಾವು means heat of the sun rays, ಸಮುದ್ರ ರಾಜ ತತ್ತರಿಸಿ ಹೋದ. Now ಸಮುದ್ರ ರಾಜ, for that heat, he couldn't bear that heat. He was struggling in that heat. ತತ್ತರಿಸಿ ಹೋದ. ಅವನ ಮೈಯೆಲ್ಲ ಕುದಿದು ಹೋಯಿತು. ಸೊ ಸಮುದ್ರ ರಾಜಾಸ್ ಮೈಯೆಲ್ಲ, ಫುಲ್ ಬಾಡಿ ಆಫ್ ದ ಸಮುದ್ರ ರಾಜ ವಾಸ್ ಬಾಯ್ಲಿಂಗ್, ಕುದಿದು ಹೋಯಿತು. ಇಟ್ ವಾಸ್ ಬಾಯ್ಲಿಂಗ್. ಅವನು ನೋವಿನಿಂದ
ಆಹಾ ಎಂದು ಚೀರತೊಡಗಿದ. ನಾವು ಸಮುದ್ರ ರಾಜ, ಔಟ್ ಆಫ್ ದಟ್ ಪೇನ್, ಹಿ ವಾಸ್ ಬಾಯ್ಲಿಂಗ್ ಇನ್ ದಟ್ ಸನ್ಸ್ ಹೀಟ್, ನೋ. ಸೊ ಫಾರ್ ದಟ್ ಪೇನ್ ದ ಸಮುದ್ರ ರಾಜ ವಾಸ್ ಸ್ಕ್ರೀಮಿಂಗ್, ಚೀರತೊಡಗಿದ. ಆಹಾ ಮೀನ್ಸ್ ಹಿ ವಾಸ್ ಸ್ಕ್ರೀಮಿಂಗ್. ಎಲ್ಲೆಲ್ಲಿಯೂ ಅವನ ಚೀರಾಟ ಕೇಳಿಸಿತು. ಎಲ್ಲೆಲ್ಲಿಯೂ ಮೀನ್ಸ್ ಎವ್ರಿವೇರ್. ದೇ ಕುಡ್ ಹಿಯರ್ ದ ಸಮುದ್ರ ರಾಜ ಸ್ಕ್ರೀಮಿಂಗ್. ಅವನ ಚೀರಾಟ ಮೀನ್ಸ್ ಸ್ಕ್ರೀಮಿಂಗ್ ಕೇಳಿಸಿತು. ದೇ ಆಲ್ ಹರ್ಡ್. ಭರೋ ಎಂದು ಕೂಗು ಮೊಳಗಿತು. ಭರೋ ಮೀನ್ಸ್ ಒನ್ ಸ್ಕ್ರೀಮ್ ಕೇಮ್ ಔಟ್. ಎಂದು ಕೂಗು ಮೊಳಗಿತು. ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತು. ನಾವು ಬಿಸಿಲಿನ ತಾಪಕ್ಕೆ, ಫಾರ್ ದ ಹೀಟ್ ಆಫ್ ದಿ ಸನ್ ರೇಸ್, ಸಮುದ್ರ ರಾಜನ ಮೈ ಬೆವರಿತು. ಮೈ ಮೀನ್ಸ್ ಬಾಡಿ, ಬೆವರು ಮೀನ್ಸ್ ಸ್ವೆಟಿಂಗ್. ನಾವು ಫಾರ್ ದ ಹೀಟ್ ದ ಸಮುದ್ರ ರಾಜ ಸ್ಟಾರ್ಟೆಡ್ ಸ್ವೆಟ್ಟಿಂಗ್. ಒಳಗಿನಿಂದ ಬೆವರಿನ ನೀರು ಹಬೆಯಾಗಿ ಹೊರಟಿತು. ಸೊ ವೆನ್ ಇಟ್ ಸ್ಟಾರ್ಟೆಡ್ ಸ್ವೆಟ್ಟಿಂಗ್, ವಾಟ್ ಹ್ಯಾಪನ್ಸ್? ದ ಸ್ವೆಟ್ ವಾಟರ್ ಬಿಕೇಮ್ habe. Habe means vaporized. His sweat started vaporizing. ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು. ಆವಿಯಾಗಿ, ಇಟ್ ಬಿಕೇಮ್ ಅ ಸ್ಟೀಮ್. ದ ಸಮುದ್ರ ರಾಜ ಸ್ವೆಟ್ ಬಿಕೇಮ್ ಅ ಸ್ಟೀಮ್. ಮೇಲೆ ಹೋಗಿ, ಇಟ್ ವೆಂಟ್ ಅಪ್ ಟುವರ್ಡ್ಸ್ ದಿ ಸ್ಕೈ, ಆಕಾಶದಲ್ಲಿ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ಗ್ಯಾದರಿಂಗ್ ಇನ್ ಒನ್ ಪ್ಲೇಸ್. ಒಂದು ಕಡೆ ಸೇರತೊಡಗಿತು. ಇನ್ ಒನ್ ಪ್ಲೇಸ್ ಇಟ್ ಸ್ಟಾರ್ಟೆಡ್ ಗ್ಯಾದರಿಂಗ್. ತುಸು ಹೊತ್ತಿನೊಳಗಾಗಿ, ದಟ್ ಈಸ್ ವಿದಿನ್ ಫ್ಯೂ ಮೂಮೆಂಟ್ಸ್. ತುಸು ಮೀನ್ಸ್ ಲಿಟಲ್, ಹೊತ್ತು ಮೀನ್ಸ್ ಟೈಮ್, ವಿದಿನ್ ಅ ಲಿಟಲ್ ಟೈಮ್. ಬೆಟ್ಟಗಳ ಸಾಲಿನಂತೆ ಕಪ್ಪಗೆ ಹೆಪ್ಪುಗಟ್ಟಿತು. ಸಮುದ್ರ ರಾಜ ವಾಸ್ ಸ್ವೆಟಿಂಗ್, ಸೊ ದ ಸ್ವೆಟ್ ವೆಂಟ್ ಅಪ್ ಲೈಕ್ ಅ ಸ್ಟೀಮ್ ಇನ್ ಟು ದ ಸ್ಕೈ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಗ್ಯಾದರಿಂಗ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಫ್ರೀಸಿಂಗ್ ಆ್ಯಂಡ್ ಬಿಕೇಮ್ ಕ್ಲೌಡ್ಸ್ ಓವರ್ ದೇರ್. ಕಪ್ಪಾಗಿ ಹೆಪ್ಪುಗಟ್ಟಿತು. ಸೊ ಇಟ್ ಬಿಕೇಮ್ ಲೈಕ್ ಅ ಕ್ಲೌಡ್. ಇಟ್ ಸ್ಟಾರ್ಟೆಡ್ ಕಂಡೆನ್ಸಿಂಗ್ ಇನ್ ದ ಸ್ಕೈ ಓವರ್ ದೇರ್. ಈ ವಿಚಿತ್ರ ನೋಡಿ ಭೂದೇವಿಯು ನಡುಗಿ ಹೋದಳು. ಸೀಯಿಂಗ್ ದಿಸ್ ಸ್ಟ್ರೇಂಜ್ ಥಿಂಗ್ ಹ್ಯಾಪನಿಂಗ್ ಇನ್ ದ ಸ್ಕೈ, ಭೂದೇವಿ, ವಿಚಿತ್ರ ಮೀನ್ಸ್ ಸ್ಟ್ರೇಂಜ್, ಭೂದೇವಿ ನಡುಗಿ ಹೋದಳು. ದ ಭೂದೇವಿ ಇಟ್ ಸೆಲ್ಫ್ ಶುಕ್ ಆಫ್. ಕತ್ತಲು ಎಲ್ಲಿಂದ ಬಂತು? ಫ್ರಮ್ ವೇರ್ ಡಿಡ್ ದಿಸ್ ಡಾರ್ಕ್ನೆಸ್ ಕಮ್? ಕತ್ತಲು ಹೇಗೆ ಕವಿಯಿತು? ಹೌ ಡಿಡ್ ದಿಸ್ ಡಾರ್ಕ್ನೆಸ್ ಸ್ಪ್ರೆಡ್? ಹೀಗೆಂದು ಯೋಚಿಸುತ್ತಾ ಸಮುದ್ರ ರಾಜ ಮೇಲೆ ನೋಡಿದ. ಸೊ ಥಿಂಕಿಂಗ್ ಲೈಕ್ ದಿಸ್, ದ ಸಮುದ್ರ ರಾಜ ಸಾ ಅಪ್ ಟುವರ್ಡ್ಸ್ ದ ಸ್ಕೈ. ಹಾಗೆಯೇ ಯೋಚಿಸಿದ. ಲೈಕ್ ದಟ್ ಓನ್ಲಿ ಹಿ ವಾಸ್ ಥಿಂಕಿಂಗ್. ಸೂರ್ಯನೇ ಇದಕ್ಕೆ ಕಾರಣವೆಂದು ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಬಹಳ ಹೊತ್ತು ಬೇಕಾಗಲಿಲ್ಲ. ಸಮುದ್ರ ರಾಜ ಅಂಡರ್ಸ್ಟುಡ್. ಫಾರ್ ಆಲ್ ದಿಸ್, ಸೂರ್ಯನೇ ಇದಕ್ಕೆ ಕಾರಣ. ದ ಸನ್ ಓನ್ಲಿ ಈಸ್ ದ ಕಾಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ದಟ್ ಈಸ್ ಹ್ಯಾಪನಿಂಗ್. ಮೀನ್ಸ್ ಹಿ ಡಿಂಟ್ ಟೇಕ್ ಮಚ್ ಟೈಮ್ ಟು ರಿಯಲೈಸ್ ದಿಸ್. ಅವನಿಗೆ ಬಹಳ ಹೊತ್ತು, ಮಚ್ ಟೈಮ್ ಹಿ ಡಿಂಟ್ ಟೇಕ್. ಕೂಡಲೇ ಅವನಿಗೊಂದು ಯುಕ್ತಿ ಹೊಳೆಯಿತು. ಯುಕ್ತಿ ಮೀನ್ಸ್ ಐಡಿಯಾ. ಸೊ ಇಮ್ಮಿಡಿಯೇಟ್ಲಿ ಒನ್ ಐಡಿಯಾ ಕೇಮ್ ಟು ದಿ ಸಮುದ್ರ ರಾಜ. ಸೇಡಿಗೆ ಸೇಡು. ಸೇಡು ಮೀನ್ಸ್ ರಿವೆಂಜ್. ಫಾರ್ ಅ ರಿವೆಂಜ್ ಅನದರ್ ರಿವೆಂಜ್. ಸೊ ಸೇಡಿಗೆ ಸೇಡು ಎಂದು ಕಟಕಟ ಹಲ್ಲು ಕಡಿದ. ಕಟಕಟ ಮೀನ್ಸ್ ಹಲ್ಲು ಕಡಿಯೋದು ಮೀನ್ಸ್ ಬೈಟಿಂಗ್ ದ ಟೀತ್. ಸೊ ವೆನ್ ಹೀಸ್ ಬೈಟಿಂಗ್ ದ ಟೀತ್ ದೇ ಮೇಕ್ ಅ ಸೌಂಡ್. ಕಟಕಟ ಮೀನ್ಸ್ ಹಿ ವಾಸ್ ಬೈಟಿಂಗ್ ದ ಟೀತ್ ಆ್ಯಂಡ್ ಟೆಲ್ಲಿಂಗ್ ಸೇಡಿಗೆ ಸೇಡು, ಐ ವಿಲ್ ಟೇಕ್ ರಿವೆಂಜ್ ನೌ ಆನ್ ದಿ ಸನ್. ತನ್ನಿಂದ ಹುಟ್ಟಿದ ಆ ಕಾಡಿಗೆ ಕಪ್ಪನ್ನು ಮೋಡಣ್ಣ ಎಂದು ಕರೆದ. ಸೊ now the cloud was formed from the sweat of the Samudra Raja, right? And how was the cloud? It was dark black in color. It was dark in color. So kadige means like kajal we put for the eyes, no? That is kadige we call. Kappannu, it was black like the kajal. So he called that cloud as Modanna. So Samudra Raja called that cloud as Modanna ಎಂದು ಕರೆದ. ಮೋಡಣ್ಣನನ್ನು ಕರೆದು, ಮಗು ನೋಡು, ಸೂರ್ಯ ನನಗೆ ಹಗೆ. ಸೊ ನಾವು ಮೋಡಣ್ಣ ಹಿಸ್ ಕಾಲಿಂಗ್. ಸಮುದ್ರ ರಾಜ ಇಸ್ ಟಾಕಿಂಗ್ ಟು ದ ಕ್ಲೌಡ್ ನೌ ಆ್ಯಂಡ್ ಹಿಸ್ ಟೆಲಿಂಗ್ ಮೋಡಣ್ಣನನ್ನು ಕರೆದು. ಹಿ ಕಾಲ್ಡ್ ದ ಕ್ಲೌಡ್ ಆ್ಯಂಡ್ ಸೆಡ್ ಮಗು. ವೈ ಹಿ ಕಾಲ್ಸ್ ದ ಕ್ಲೌಡ್ ಮಗು? ಬಿಕಾಸ್ ಕ್ಲೌಡ್ ವಾಸ್ ಬಾರ್ನ್ ಫ್ರಾಮ್ ದಿ ಓಷನ್, ಫ್ರಾಮ್ ದ ಸಮುದ್ರ. ಸೊ ಹಿ ಬಿಕಮ್ಸ್ ಅ ಸನ್. ಸೊ ಮಗು ನೋಡು, ಸೂರ್ಯ ನನಗೆ ಹಗೆ. ಹಗೆ ಮೀನ್ಸ್ ಎನಿಮಿ. ಸೊ ಸನ್ ಈಸ್ ಮೈ ಎನಿಮಿ.
ಆದ್ದರಿಂದ ಸೊ ನೀನು ಅವನನ್ನು ಕಾಡು. ಸೊ ಯು ಗೋ ಆ್ಯಂಡ್ ಟ್ರಬಲ್ ದಟ್ ಸನ್. ಕಾಡು ಮೀನ್ಸ್ ಟ್ರಬಲ್. ಅವನು ಹೋದಲ್ಲಿಗೆ ಹೋಗಿ. ಸೊ ವೆರ್ ಎವರ್ ದ ಸನ್ ಇಸ್ ಗೋಯಿಂಗ್ ಯು ಆಲ್ಸೋ ಗೋ ಓವರ್ ದೇರ್. ಅವನು ಹೋದಲ್ಲಿಗೆ ಮೀನ್ಸ್ ವೆರ್ ಎವರ್ ಇಸ್ ಗೋಯಿಂಗ್, ನೀನು ಹೋಗು, ಯು ಆಲ್ಸೋ ಗೋ ದೇರ್. ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆಮಾಡು. ಅವನ ಮುಖದ ಕಾಂತಿಯನ್ನು ಮೀನ್ಸ್ ದ ಸನ್ ಇಸ್ ಶೈನಿಂಗ್, ನೋ ದಟ್ ಶೈನ್ ಇಸ್ ದೇರ್. ಸೊ ನಿನ್ನ ದೊಡ್ಡ ದೇಹದಿಂದ, ದೇಹ ಮೀನ್ಸ್ ಬಾಡಿ ಆ್ಯಂಡ್ ಬಿಗ್ ಬಾಡಿ, ದೊಡ್ಡ ಬಾಡಿ. ದ ಕ್ಲೌಡ್ ಇಸ್ ಬಿಗ್, ರೈಟ್? ಸೊ ದ ಸಮುದ್ರ ರಾಜ ಇಸ್ ಟೆಲಿಂಗ್ ಯು ಹ್ಯಾವ್ ಅ ಬಿಗ್ ಬಾಡಿ, ಗೋ ಆ್ಯಂಡ್ ಕವರ್ ದಟ್ ಸನ್. ಮರೆ ಮಾಡು, ಯು ಕವರ್ ದಟ್ ಸನ್ ಎಂದು ಹೇಳಿದ. ಮೋಡಣ್ಣ ತಂದೆಯ ಮಾತು ಕೇಳಿ. ಸೊ ನೌ ದ ಕ್ಲೌಡ್ ಲಿಸನ್ ಟು ದ ಫಾದರ್ಸ್ ವರ್ಡ್ಸ್. ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ. ಸೊ ದ ಕ್ಲೌಡ್ ವೆಂಟ್ ಆ್ಯಂಡ್ ಕವರ್ಡ್ ದಿ ಸನ್. ಸೊ ಹಿ ಹಿಡ್ ದ ಸನ್ ಬೈ ಹಿಸ್ ಬಿಗ್ ಬಾಡಿ. ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು. ನೌ ವಾಟ್ ಹ್ಯಾಪನ್ಸ್? ನೌ ವೆನ್ ದ ಸನ್ ಇಸ್ ಕವರ್ಡ್ ಬೈ ದಿ cloud, okay, so if you are having a sun over here and it is covered by the cloud, okay, full cloud it is being covered, and here you are having the land, so the sun rays will not come to the land, it will not reach the earth. So now what happened? ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು. ಬೆಳಕು means the sunlight stopped coming to the earth because the cloud was covering the sun. Now the earth became dark, right? Gida maragalu, that is the plants and the trees, baadi mududidavu. The plants and trees cannot survive without the sunlight, so they started drying up. Manushya prani sayuvantayitu. Manushya means human, prani means animals. So without the plants, no food for the animals and the humans. Both of them started dying. So manushya prani sayuvantayitu. ಈಗ ಸೂರ್ಯನಿಗೆ ಕೋಪ ಮಿತಿ ಮೀರಿತು. Now the sun was even more angry. It got very angry. ಮಿತಿ ಮೀರಿತು. ಆನೆಯ ಮುಂದೆ ಆಡೆ ಎಂದುಕೊಂಡು ಗೆಳೆಯ ಗಾಳಿರಾಯನನ್ನು ಸಹಾಯಕ್ಕೆ ಕರೆದನು. ಸೊ ಆನೆಯ ಮುಂದೆ ಆಡೆ ಎಂದುಕೊಂಡು ನಾವು ಸನ್ ಕಾಲ್ಡ್ ದಿ ಹೆಲ್ಪ್ ಆಫ್ ದಿ ಗಾಳಿರಾಯ. ನಾವು ಗಾಳಿರಾಯ ಮೀನ್ಸ್ ದ ವಿಂಡ್, ರಾಯ ಮೀನ್ಸ್ ಕಿಂಗ್, ಗಾಳಿ ಮೀನ್ಸ್ ದ ವಿಂಡ್. ಸೊ ಹಿ ಕಾಲ್ಡ್ ದಿ ಗಾಳಿರಾಯ, ಸಹಾಯಕ್ಕೆ ಕರೆದ. ನಾವು ಸನ್ ಈಸ್ ಟೆಲಿಂಗ್ ಟು ದಿ ಗಾಳಿರಾಯ, ಸಮುದ್ರನ ತುಂಟತನ ನೋಡಿದೆಯಾ? Did you see the naughtiness of this ಸಮುದ್ರ ರಾಜ? ಮೋಡಣ್ಣನ ಕೀಟಲೆ ಕಂಡೆಯಾ? See the prank played by the ಮೋಡಣ್ಣ, that is the cloud. ದುರುಳರಿಬ್ಬರು ನೋಡಿಕೋ. ದುರುಳರಿಬ್ಬರು means these bad people. You go and take care of them ಎಂದ. So sun is telling the ಗಾಳಿರಾಯ, see what the Samudra Raja is doing and the cloud is doing. You go and take care of them. Now Galiraya is saying, Galiraya, innu summaniruvane. Now after the sun says, will the wind keep quiet? Bharo endu ಒಂದು ಸಲ ಗರ್ಜಿಸಿ ಮೇಲಿನಿಂದ ಧುಮ್ಮನೆ ಸಮುದ್ರ ರಾಜನ ಮೇಲೆ ಕುಕ್ಕರಿಸಿ ಆಕಾಶಕ್ಕೆ ಪಟ್ಟು ನೆಗೆದ. So the wind came fast down on the Samudra Raja and it climbed up to the sky. ಮೋಡಣ್ಣನಂತೂ ಏನೋ ಬಂತು ಪ್ರಳಯ ಎಂದು ಭಯದಿಂದ ಅಲ್ಲಾಡಿ ಹೋದ. Now seeing the wind coming in so much force, the Modanna got very scared. Now some disaster is going to come. ಪ್ರಳಯ means disaster. ಎಂದು ಭಯದಿಂದ ಅಲ್ಲಾಡಿ ಹೋದ. ಭಯ is scared. So the cloud got scared and it shook. ಅಲ್ಲಾಡಿ means to shake. ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಿದ. ನಾವು ಗಾಳಿರಾಯ, the wind was chasing the cloud. ಬೆನ್ನಟ್ಟುವುದು means chasing. ಮೋಡಣ್ಣ ಸತ್ತೆನಪ್ಪ. Now the ಮೋಡಣ್ಣ is thinking, the cloud is saying, ಸತ್ತೆನಪ್ಪ, now I am dead.
ಎಂದು ಕಾಲಿಗೆ ಬುದ್ಧಿ ಹೇಳಿದ. ನಾವು ಕಾಲಿಗೆ ಬುದ್ಧಿ ಹೇಳುವುದು ಇಸ್ ಒನ್ ಫ್ರೇಸ್ ಟು ಸೇ ದ್ಯಾಟ್ ದೇ ರ್ಯಾನ್ ಅವೇ. ಸೊ ಮೋಡಣ್ಣ ಕಾಳಿಗೆ ಬುದ್ಧಿ ಹೇಳಿದ ಮೀನ್ಸ್ ಹಿ ರ್ಯಾನ್ ಅವೇ ಫ್ರಮ್ ದೇರ್. ಗಾಳಿರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ. ಸೊ ಗಾಳಿರಾಯನ ಕೈಯಿಂದ, ದಟ್ ಈಸ್ ಫ್ರಮ್ ದಿ ವಿಂಡ್, ತಪ್ಪಿಸಿಕೊಳ್ಳೋಣ, ಲೆಟ್ ಮೀ ಎಸ್ಕೇಪ್ ಎಂದು ಮೈ ಹಗುರ ಮಾಡಿಕೊಂಡು ಓಡಿದ. ಸೊ ನೌ ದ ಕ್ಲೌಡ್ ಸ್ಟಾರ್ಟೆಡ್ ರನ್ನಿಂಗ್ ಅವೇ ಫ್ರಮ್ ದಿ ವಿಂಡ್. ಮೋಡಣ್ಣ ಓಡಿದರೆ ಅಡ್ಡ ಸಿಕ್ಕಿತು ಒಂದು ಪೆಡಂಭೂತ. ಸೊ ವೆನ್ ದ ಮೋಡಣ್ಣ ವಾಸ್ ರನ್ನಿಂಗ್, ವಾಟ್ ಹ್ಯಾಪೆಂಡ್? ಸಮಥಿಂಗ್ ಕೇಮ್ in between, an obstacle, ಅಡ್ಡ ಸಿಕ್ಕಿತು, ಪೆಡಂಭೂತ. ನೂರಾನೆ ಗಾತ್ರ ಆಕಾರದ ಬಂಡೆಗಳ ಬೆಟ್ಟ ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಬೆಳೆದು ಅಡ್ಡ ನಿಂತಿದೆ. ಸೊ ನಾವು ವೆನ್ ದ ಕ್ಲೌಡ್ ವಾಸ್ ರನ್ನಿಂಗ್, ವಾಟ್ ಹ್ಯಾಪೆಂಡ್? ನೂರಾನೆ ಗಾತ್ರ, 100 ಆನೆ, 100 ಎಲಿಫೆಂಟ್, ಗಾತ್ರ ಮೀನ್ಸ್ ಸೈಜ್, ಆಕಾರದ ಬಂಡೆಗಳ ಬೆಟ್ಟ ಆಕಾಶವನ್ನು ಮುಟ್ಟುವಷ್ಟು ಎತ್ತರ. ಸೊ ದರ್ ವಾಸ್ ಅ ಬಿಗ್ ಮೌಂಟೇನ್ ಲೈಕ್ ದಿಸ್, ಅ ಬಿಗ್ ಮೌಂಟೇನ್, ದ ಸೈಜ್ ಆಫ್ ಇಟ್ ವಾಸ್ ಲೈಕ್ 100 ಎಲಿಫೆಂಟ್ಸ್. ಓಕೆ, ಸೊ ಆಕಾಶವನ್ನು ಮುಟ್ಟುವಷ್ಟು ಎತ್ತರ, ದ ಹೈಟ್ ಆಫ್ ದ ಮೌಂಟೇನ್ ವಾಸ್ ಲೈಕ್ ಆಸ್ ದೋ ಇಟ್ ಇಸ್ ಟಚಿಂಗ್ ದ ಸ್ಕೈ. ಅಡ್ಡ ನಿಂತಿದೆ. ಇಟ್ ವಾಸ್ on the way of the cloud. When the wind was chasing the cloud, there was a big mountain as an obstacle. ಗಾಳಿರಾಯ ಮೋಡಣ್ಣನನ್ನು ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ. ಸೊ ಡಿಕ್ಕಿ ಮೀನ್ಸ್ ಡ್ಯಾಶ್. ಸೊ ಗಾಳಿರಾಯ what he did? He made the cloud to dash on this mountain. ಅಯ್ಯಯ್ಯೋ ಎಂದು ಮೋಡಣ್ಣ ಅಳುತ್ತಾ ದಮ್ಮಯ್ಯ ಗುಡ್ಡೆ ಹಾಕಿದ. ಕೇಳುವವರು ಯಾರು? ನಾವು ದಮ್ಮಯ್ಯ ಮೀನ್ಸ್ ಪ್ಲೀಡಿಂಗ್. ಓಕೆ, ಸೊ ದಮ್ಮಯ್ಯ, ದ ಕ್ಲೌಡ್ ವಾಸ್ ಪ್ಲೀಡಿಂಗ್ ವಿತ್ ದ ಮೌಂಟೇನ್. ಬಟ್ ಕೇಳುವವರು ಯಾರು? ಹೂ ಇಸ್ ದೇರ್ ಟು ಲಿಸನ್? ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು. ಸೊ ಅವನ ಅಳುವಿನ ನೀರು, ದ ಟಿಯರ್ಸ್, ಅಳು ಮೀನ್ಸ್ ಕ್ರೈಯಿಂಗ್, ನೀರು ಮೀನ್ಸ್ ದ ಟಿಯರ್ಸ್ ವೆನ್ ಹಿ ವಾಸ್ ಕ್ರೈಯಿಂಗ್. ಸೊ ಬೆಟ್ಟದಿಂದ ಫ್ರಾಮ್ ದ ಮೌಂಟೇನ್ ನದಿಯಾಗಿ ಜಾರಿತು. ಸೊ ವೆನ್ ದ ಕ್ಲೌಡ್ ವಾಸ್ ಕ್ರೈಯಿಂಗ್, what happened? It went and dashed the mountain, no? And it started crying. So the water, the tears flew like a river from the mountain. Bidabekalla Galiraya. Midabekalla means now the Galiraya should leave that cloud. No, it didn't leave the cloud. It kept chasing the cloud. Bidale illa, it didn't leave at all. ಮೋಡಣ್ಣನನ್ನು ಹಿಂಬಾಲಿಸಿದ. He started following that cloud, chasing the cloud. ಹೆಮ್ಮರಗಳು ಎತ್ತರವಾಗಿ ಬೆಳೆದು ಆಕಾಶವನ್ನು ಮುತ್ತಿಡುತ್ತಾ ಎದುರಿಗೆ ನಿಂತಿದ್ದವು. ಹೆಮ್ಮರ ಮೀನ್ಸ್ ಟಾಲ್, ಬಿಗ್ ಟ್ರೀಸ್. ಎತ್ತರವಾಗಿ, ವೆರಿ ಟಾಲ್ ದೇ ಹ್ಯಾಡ್ ಗ್ರೋನ್, ಬೆಳೆದು ಆಕಾಶವನ್ನು ಮುತ್ತಿಡುತ್ತಾ. ಇಟ್ ವಾಸ್ ಲೈಕ್ ಆಸ್ ದೋ ದೇ ವರ್ ಕಿಸ್ಸಿಂಗ್ ದ ಸ್ಕೈ, ಸೋ ಟಾಲ್ ದೇ ವೇರ್. ಎದುರಿಗೆ ನಿಂತಿತು. ಇಟ್ ವಾಸ್ ಇನ್ ಫ್ರಂಟ್ ಆಫ್ ದ ಕ್ಲೌಡ್. ನೌ ದ wind was chasing the cloud and it crossed the mountains, and there it started crying and the water started flowing like a river. And now the wind didn't leave the cloud, it kept chasing the cloud. Now in front it got tall trees and it was standing in front of the cloud. ಮೋಡಣ್ಣ ಕಕ್ಕಾಬಿಕ್ಕಿಯಾದ. Now kakkabikki is a word used to say now the cloud lost all hope, it was scared. Now ಕಕ್ಕಾಬಿಕ್ಕಿಯಾದ, it was very scared. ಹಾಳು ಮರಗಳು, these bad trees, ಎಂದು ಗೊಣಗಿದ. ಗೊಣಗುದು means it started grumbling, oh these tall trees. ರೇಗಿದ, got angry. ಗಾಳಿರಾಯ ಅಲ್ಲಿಗೂ ಬಂದು, the wind came there also. ಒಂದು ಮೋಡಣ್ಣನನ್ನು ಮರಗಳ ಮೇಲೆ ನೂಕಿಬಿಟ್ಟ. ಸೊ ದ wind came there also and he pushed the clouds into the trees. ಸೊ ನೂಕಿಬಿಟ್ಟ means pushed. ಈಗಂತೂ now what happened? Cloud, that is a ಮೋಡಣ್ಣನ ಮೈ, his body ತಾತ ತೂತಾಯಿತು, it became all holes
many holes developed on the cloud. ಎಲ್ಲೆಲ್ಲಿಂದಲೂ means from everywhere. ಎಲ್ಲಿ ಅಂದರೆ ಅಲ್ಲಿ, from everywhere, from the holes, ನೀರು ಹೊರ ಬಂದಿತು. Water started pouring from all the holes from the cloud. ಆಕಾಶದಿಂದ ಮಳೆಯಾಗಿ ಸುರಿಯಿತು. So Akasha is the sky. So from the sky it started pouring down like a rain. ಮಳೆಯಾಗಿ ಸುರಿಯಿತು. ನೆಲದ ಮೇಲೆ ಹೊಳೆಯಾಗಿ ಹರಿಯಿತು. So on the ground it started flowing like a stream. ನದಿಯಾಗಿ ಹರಿದು ಸಮುದ್ರ ಸೇರಿ ಮಹಾಸಾಗರವಾಯಿತು. So these small streams, ಹೊಳೆ, it joined together, it formed a big river. ನದಿಯಾಗಿ means river. ಹರಿದು ಸಮುದ್ರ ಸೇರಿ, that it reached the ocean, and ಮಹಾಸಾಗರವಾಯಿತು. It became a big ocean there. ಅಂದಿನಿಂದ ಮೋಡನ್ನ ಗಾಳಿರಾಯನಿಗೆ ಹೆದರುತ್ತಾನೆ. From that day onwards the cloud was very scared of the wind. ಗಾಳಿರಾಯನಿಗೆ ಹೆದರುತ್ತಾನೆ. ಹೆದರುವುದು ಮೀನ್ಸ್ ಸ್ಕೇರ್ಡ್ ಆಫ್ ದಿ ಗಾಳಿರಾಯ. ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ. ಸೊ ಸಮುದ್ರ ರಾಜ ಈಸ್ ವೆರಿ ಸ್ಕೇರ್ಡ್ ಆಫ್ ದಿ ಸನ್. ಭಯಪಡುವುದು ಮೀನ್ಸ್ ಸ್ಕೇರ್ಡ್. ಇವರಿಬ್ಬರ ಜಗಳದಲ್ಲಿ ಮಳೆರಾಯ ಹುಟ್ಟಿದ. ಸೊ ಇವರಿಬ್ಬರ ಜಗಳ, ಹೂಸ್ ಜಗಳ? ಜಗಳ ಮೀನ್ಸ್ ಫೈಟ್. ದ ಫೈಟ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ ದಿ ಸೂರ್ಯ ಆ್ಯಂಡ್ ದಿ ಓಷನ್. ಮಳೆರಾಯ ಹುಟ್ಟಿದ. ದಿಸ್ ಇಸ್ ಹೌ ದ ರೈನ್ ವಾಸ್ ಬಾರ್ನ್. ಜೊತೆಗೆ ಈ ಹಾಡು ಹುಟ್ಟಿಕೊಂಡಿತು. ಸೊ ಅಲಾಂಗ್ ವಿತ್ ದ್ಯಾಟ್ ಒನ್ ಸಾಂಗ್ ಆಲ್ಸೋ ವಾಸ್ ಬಾರ್ನ್. ವಾಟ್ ವಾಸ್ ದಟ್ ಸಾಂಗ್? ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಸೊ ದ ಸಾಂಗ್ ಸೇಸ್ ಹುಯ್ಯೋ ಹುಯ್ಯೋ means pour ಮಳೆರಾಯ, rain, pour and pour. ಹೂವಿನ ತೋಟಕ್ಕೆ ನೀರಿಲ್ಲ. There is no water in the flower garden. ಹೂವಿನ ತೋಟ, ತೋಟ means garden, ಹೂವು means flower. ನೀರಿಲ್ಲ, no water. ಬಾರೋ ಬಾರೋ ಮಳೆರಾಯ, come come. ಬಾರೋ ಬಾರೋ means come. ಮಳೆರಾಯ ಓ rain, ಬಾಳೆಯ ತೋಟಕ್ಕೆ ನೀರಿಲ್ಲ. ಬಾಳೆಯ ಮೀನ್ಸ್ ಪ್ಲಾಂಟನ್ ಟ್ರೀ, ದಟ್ ಈಸ್ ಬನಾನಾ ಟ್ರೀ. ಓಕೆ, ತೋಟ, ದ ಗಾರ್ಡನ್ ವೇರ್ ಆಲ್ ಬನಾನಾ ಟ್ರೀಸ್ ಆರ್ there is no water. So like this, a beautiful story with lot of imagination and action and emotions and a very dramatic development. Folk stories are developed to satisfy the curiosity, the questions which the children are asking. For that, like this, stories were built to explain to the children how the rain was born. Thank you, children.